ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ನಮ್ಮ ಮನೇಲಿ ಡೇ ಇನ್ ಮೈ ಲೈಫ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬಾ ಮಿಸ್ ಮಾಡ್ತಿದ್ದೆ ನಮ್ಮ ಮನೆಯನ್ನು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಅಂತ ಅಂದ್ಕೊಳ್ಳಿ. ಯಾವಾಗಲ್ಲಿ ಹೋಗ್ತೀನಿ ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ನಮ್ಮಮ್ಮ ಕೂಡ ಜಗಳ ಮಾಡ್ತಿದ್ರು, ನೀನು ಬರ್ತಾ ಇಲ್ಲ ಅಂದ್ಬಿಟ್ಟು. ಶೂಟ್ಸ್ ಆ ಥರ ಆಯಿತು, ಹಾಗಾಗಿ ಹೋಗೋಕ್ಕಾಗ್ತಿರಲಿಲ್ಲ ನನಗೆ. ಆ್ಯಂಡ್ ಅಲ್ಲಿ ನಿನ್ನೆಲ್ಲ ಅಲ್ಲೇ ಇದ್ದೆ. ಆ್ಯಂಡ್ ಇವತ್ತು ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೀನಿ ಶೂಟ್ ಮಾಡೋದಕ್ಕೋಸ್ಕರನೇ. ಅಂಡ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನೀರನ್ನ ಕುಡಿದ್ಬಿಟ್ಟು ಅಂಡ್ ಅಮ್ಮ ಹೇಳಿದ್ರು ನೀನೇ ಕಸ ಗುಡಿಸಿ ಮನೆ ಒರೆಸ್ಕೊ ಅಂದ್ಬಿಟ್ಟು. ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಮನೆಯೆಲ್ಲನೂ ಒರೆಸ್ಕೊಂಡೆ. ಅಂಡ್ ಆ್ಯಕ್ಚುಲಿ ಫ್ರೈಡೇ ಆಗತ್ತು ಅಂತ ಅನ್ಸುತ್ತೆ ಅವತ್ತು. ಎಸ್, ಎಕ್ಸಾಕ್ಟ್ಲಿ ಫ್ರೈಡೇ ಆಗತ್ತು. ಅಂಡ್ ನೆನ್ನೆನೇ ಅದು ನೆನ್ನೆ. ಸೊ ಫ್ರೈಡೇ ಆಗತ್ತು. ನೀಟಾಗಿ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಒಂದು ಬಿಸಿ ಬಿಸಿ ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ. ಅಫ್ಕೋರ್ಸ್ ಕಾಫಿ ಇಸ್ ಮ್ಯಾಂಡೇಟ್ರಿ. 1 ತಿಂಗಳು ಬಿಟ್ಟಿದ್ದೆ, ನಂಗೆ ನಿಜವಾಗ್ಲೂ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ನಂಗೆ ಅರ್ಪಿತನ ಮೇಲೆ ಪ್ರಾಮಿಸ್ ಮಾಡಿದೆ ಗೊತ್ತಾ, ಎಲ್ಲೂ 1 ಸೆಕೆಂಡ್ ಕೂಡ ಕುಡಿಬೇಕು ಅಂತ ಅನ್ಸಿರ್ಲಿಲ್ಲ. ಆ್ಯಂಡ್ ಮತ್ತೆ ಅದನ್ನೇ ಹೇಳ್ತಿದ್ಲು, ಅರ್ಪಿ ಸ್ಟಾಪ್ ಮಾಡಿಬಿಡು, ಕುಡಿಬೇಡ ಅಂತ ಅಂದ್ಬಿಟ್ಟು. ಸೊ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸ್ಟಾಪ್ ಮಾಡ್ತೀನಿ ಅಂದರೆ ಲೈಕ್ ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ, ಒಂದು ಸತಿ ದಿನಕ್ಕೆ ಆ ಥರ ಮಾಡ್ಕೊತೀನಿ. ಬಿಕಾಸ್ ಕಂಪ್ಲೀಟಾಗೆ ಬಿಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟಾಗ ತುಂಬಾ ಚೆನ್ನಾಗಿತ್ತು ನನ್ನ ಸ್ಕಿನ್. ಸೊ ಐ ಜಸ್ಟ್ ವಾಂಟೆಡ್ ಟು ಲೀವ್ ಅಗೇನ್. ಸೊ ಎಲ್ಲನೂ ಮಾಡಿಕೊಂಡು ಕೆಲಸ ಮುಗಿಸ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಗುರುವಾರ ದೇವರಿಗೆ ಕನಕಾಂಬ್ರ ಇಟ್ಟೆ, ರಾಯರಿಗೆ ತುಳಸಿ ತೆಗೆದ್ಬಿಟ್ಟು ಬೇರೆ ದೇವರಿಗೆಲ್ಲ ಅದೇ ಹೂವನ್ನೇ ಇಟ್ಟಿದ್ದೀನಿ. ಬಿಕಾಸ್ ನೆನ್ನೆನೇ ಪೂಜೆ ಮಾಡಿದ್ದೆ ಅಲ್ವಾ ಗುರುವಾರ. ಸೊ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ ಬರೀ ರಾಯರಿಗೆ ಮಾತ್ರ ಕನಕಾಂಬ್ರ ಇಟ್ಟೆ. ಬಿಕಾಸ್ ಕನಕಾಂಬ್ರ ಇತ್ತು ಅಂತ, ಇಲ್ಲಾಂದರೆ ರಾಯರಿಗೆ ಕೂಡ ಇಡ್ತಿರ್ಲಿಲ್ಲ, ಅದೇ ಹೂವದಲ್ಲೇ ಪೂಜೆ ಮಾಡ್ತಾ ಇದ್ದೆ. ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಬೇರೆಯವ್ರು ಕೂಡ ಅರ್ಥ ಮಾಡ್ಕೋತಾರೆ, ಬಿಡು ನಮ್ಮ ಮಗಳಲ್ವಾ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀಟಾಗೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಒಂಥರ ಸಮಾಧಾನ ಆಗುತ್ತೆ ಅಲ್ವಾ ಪೂಜೆ ಮುಗಿಸಿದ್ಮೇಲೆ. ಆ್ಯಂಡ್ ಇವ್ರು ನನ್ನ ತಮ್ಮಂದಿರು ಗೊತ್ತಲ್ಲ ನಿಮಗೆ, ಇವರು ನೋಡೋದೇ ಒಂದು ಖುಷಿ, ಇವ್ರ ಜೊತೆ ಮಾತಾಡೋದೇ ಒಂದು ಖುಷಿ, ಇವ್ರನ್ನ ಮುಟ್ಟೋದು ಇನ್ನೂ ಒಂಥರ ಖುಷಿ ನನಗೆ. ಆ್ಯಂಡ್ ನಮ್ಮಮ್ಮ ಬಂದರು, ಅವ್ರ ಹತ್ರ ಮಾತಾಡ್ತಿದ್ರು. ಆಬ್ವಿಯಸ್ಲಿ ನಮ್ಮಮ್ಮ ಬಂದರೆ ಅವ್ರಿಗೆ ಮಾತಾಡಿಸ್ಬೇಕು. ಆ್ಯಂಡ್ ನಾನು ಮನೇಲಿದ್ದರೆ ಅವ್ರು ಕಂಪ್ಲೀಟಾಗೆ ಫ್ರೀ ಆಗಿರ್ತಾರೆ, ಅಂದರೆ ಬಿಟ್ಬಿಡ್ತೀವಿ ಆಟ ಆಡೋದಕ್ಕೆ. ಆ್ಯಂಡ್ ನೆಕ್ಸ್ಟು ಮಧ್ಯಾಹ್ನ ಆಗುತ್ತೋ, ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು ಅಲ್ವಾ. ಸೊ ಅಮ್ಮ ಟೊಮೊಟೊ ಗೊಜ್ಜು ಮಾಡಿದ್ರು. ಬಿಸಿ ಬಿಸಿ ಅನ್ನಕ್ಕೆ ಟೊಮೊಟೊ ಗೊಜ್ಜು, ಆಮೇಲೆ ಸೊಪ್ಪಿನ ಪಲ್ಯ ತಿನ್ನು, ಸ್ವಲ್ಪ ದಪ್ಪ ಆಗು, ಹೆಲ್ದಿಯಾಗಿರಲಿ ಅಂದ್ಬಿಟ್ಟು 3 ಥರ ಪಲ್ಯ ಮಾಡಿದ್ರು. ಅಂತ ಇತ್ತು ನನಗೆ, ಅಷ್ಟೊಂದು ಹೆಂಗೆ ತಿನ್ನೋದು ಅಂತ. ಬಟ್ ಲಿಟ್ರಲಿ ಎಲ್ಲ ಊಟನೂ ತಿಂದಿದ್ದೀನಿ. ಯೂಶ್ವಲಿ ನನಗೆ ಗೊತ್ತಾಗುತ್ತೆ ನಾನು ಎಷ್ಟು ತಿಂತೀನಿ ಅಂತ, ಅಷ್ಟನ್ನು ಮಾತ್ರನೇ ಹಾಕೊಳ್ಳೋದು, ಜಾಸ್ತಿ ಹಾಕ್ಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಎಲ್ಲನೂ ನೀಟಾಗೆ ಹೊಟ್ಟೆ ತುಂಬ ಊಟ ಮಾಡಿದೆ. ಮಧ್ಯಾಹ್ನ ಬಿಸಿ 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 ಊಟ ತಿಂದ್ಬಿಟ್ಟು ಮಲ್ಕೊಳ್ಳೋದಿದೆ ಗೊತ್ತಾ, ಅದೊಂಥರ ಚಂದ. ಅದ್ರ ಜೊತೆಗೆ ತಲೆಗೆ ಸ್ನಾನ ಮಾಡಿದರೆ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ನಾನು ಮಧ್ಯಾಹ್ನ ಸ್ಕಿಪ್ ಮಾಡಿಬಿಡ್ತೀನಿ ಮಲ್ಕೊಳ್ಳೋದು, ಬಿಕಾಸ್ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂದ್ಬಿಟ್ಟು. ಸೊ ನೋಡಿ ಎಷ್ಟು ನೀಟಾಗೆ ಹೊಟ್ಟೆ ತುಂಬ ಊಟ ಮಾಡಿದೆ ಅಂದರೆ ಸಾಕಾಯಿತು ಅನ್ನೋಷ್ಟು ಊಟ ಮಾಡಿದೆ. ಆ್ಯಂಡ್ ನೀರು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಅದಾದಮೇಲೆ ಹೊರಗಡೆ ಹೋಗ್ಬೇಕಿತ್ತು, ಹಾಗಾಗಿ ರೆಡಿ ಆಗೋಕ್ಕೆ ಶುರು ಆದೆ. ಅಮ್ಮ ನಾನು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಬೇಸಿಗೆ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ. ಫೌಂಡೇಶನ್ ಇನ್ ದ ಸೆನ್ಸ್ ಒಂಥರ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಆ ಥರ ಸ್ಕಿನ್ ಲೈಕ್ ಥರ ಫಿನಿಶ್ ಕೊಡೋಕ್ಕೆ ಚೂರು ಫೌಂಡೇಶನ್ ಅಪ್ಲೈ ಮಾಡಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನನ್ನ ಐಬ್ರೋನ ಫಿಲ್ ಮಾಡ್ಕೊತಿದ್ದೀನಿ. ಮೊನ್ನೆ ತನ ಐಬ್ರೋ ಮಾಡಿಸಿದೆ, ಒಂದು ಸ್ವಲ್ಪ ಗ್ರೋತ್ ಆಗಿಬಿಟ್ಟಿದೆ, ತಿರ್ಗಾ ಮಾಡಿಸ್ಬೇಕು ಐಬ್ರೋ. ಇತ್ತೀಚೆಗೆ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡೋದನ್ನ ಕಲ್ತ್ಕೊಬಿಟ್ಟಿದ್ದೀನಿ. ಸ್ಟಾಪ್ ಮಾಡಬೇಕು ಅದನ್ನು, ಬಿಕಾಸ್ ನಾನು ಆ ಥರದೊಳಲ್ಲ, ಹೊರಗಡೆ ಹೋಗ್ತಾ ಫೌಂಡೇಶನ್ ಹಾಕೊಂಡು ಹೋಗೋ ಹುಡುಗಿ ಅಲ್ಲ. ಬಟ್ ಬ್ಲಷ್ ಅಂತೂ ಕಂಪಲ್ಸರಿ ಹಾಕ್ತೀನಿ, ಬಟ್ ಈ ಥರ ಬ್ಲಷ್ ಹಾಕಲ್ಲ, ಮಿಸ್ ಆಗಿ ಜಾಸ್ತಿ ಬ್ಲಷ್ ಆಗಿಬಿಡ್ತು. ಲಿಪ್ಸ್ಟಿಕ್ಗೆ ನಾಳಿಸ್ತಾ ಇರೋದು ಸ್ಟೇಸ್ ಬ್ಯೂಟಿ ಅವರ 3-in-1 ಲಿಪ್ಸ್ಟಿಕ್. ದಿಸ್ ಇಸ್ ಇನ್ ದ ಶೇಡ್ 04 ನ್ಯೂಡ್ ಆರ್ಕಿಡ್. ಒಂದ್ ಸೈಡಲ್ಲಿ ನಿಮಗೆ ಲೈಟ್ ಬ್ರೌನ್ ಡ್ಯೂಪ್ ಆಫ್ ಮ್ಯಾಕ್ ಟ್ವಿಂಗ್ ಅಂತ ಹೇಳಿ, ದ ಅದರ್ ಸೈಡ್ ಬಂದು ನಿಮಗೆ ಡೀಪ್ ಪ್ಲಮ್ ವೈನ್ ಶೇಡ್ ಬರುತ್ತೆ. ಕಂಬೈನ್ ಮಾಡಿದ್ರೆ ನಿಮ್ಗೆ ಒಂದು ವೈನ್ ಶೇಡ್ ಬರುತ್ತೆ ನೋಡಿ, ಸಖತ್ತಾಗಿದೆ. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗೋಯ್ತು ಈ ಕಲರ್. ನಾನು ಯೂಶಲಿ ಬ್ರೌನ್ ಲಿಪ್ಸ್ಟಿಕ್ ನ ತುಂಬಾ ಇಷ್ಟಪಡ್ತೀನಿ, ಬಟ್ ಏನೋ ಗೊತ್ತಿಲ್ಲ ಈ ಕಲರ್ ಐ ಫೆಲ್ ಇನ್ ಲವ್ ಅಂತಾನೆ ಹೇಳ್ಬೋದು. ಸೇಮ್ ರೇಂಜ್ ಅಲ್ಲಿ ಇನ್ನೊಂದು ಲಿಪ್ಸ್ಟಿಕ್ ಕೂಡ ಟ್ರೈ ಮಾಡಿದೆ, ನೋಡೋಣ ಹೇಗಿರುತ್ತೆ ಅನ್ಬಿಟ್ಟು. ಶೇಡ್ ಬಂದು 02 ಸ್ಕಾರ್ಲೆಟ್ ವಿಸ್ಪರ್ ಅಂತ ಹೇಳಿ. ಒಂದ್ ಸೈಡ್ ನಿಮಗೆ ಬ್ರೈಟ್ ರೆಡ್ ಇದೆ, ಇನ್ನೊಂದ್ ಸೈಡ್ ನಿಮಗೆ ಪಿಂಕ್ ನ್ಯೂಡ್ ಇದೆ. ಎರಡನ್ನೂ ಕಂಬೈನ್ ಮಾಡಿದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ನ ಎನ್ಹಾನ್ಸ್ ಮಾಡುತ್ತೆ. ಅಂಡ್ ದಿಸ್ ಶೇಡ್ ಇಸ್ ಡ್ಯೂಪ್ ಆಫ್ ಮ್ಯಾಕ್ಸ್ ರೂಬಿ ಟ್ರೂ ಅಂಡ್ ಮ್ಯಾಕ್ಸ್ ವೆಲ್ವೆಟ್ ಟೆಡಿ. ನೀವು ಅಪ್ಪರ್ ಲಿಪ್ ಅಲ್ಲಿ 1 ಶೇಡ್ ಮತ್ತೆ ಲೋವರ್ ಲಿಪ್ ಅಲ್ಲಿ 1 ಶೇಡ್ ಅಪ್ಲೈ ಮಾಡಿ ನೀವು ಅಂತ ಮಾಡಿದ್ರೆ ನಿಮ್ಗೆ ಒಂದು ಬೆಟರ್ ಕಲರ್ ಸಿಗುತ್ತೆ. ಅದನ್ನೇ ನಾನು ಇವಾಗ ಮಾಡ್ತಿರೋದು. ಬಟ್ ನಾನು ಮಧ್ಯ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಲಿಟ್ರಲಿ ನಾನು ನಿಜ ತುಂಬಾನೇ ಇಷ್ಟಪಟ್ಬಿಟ್ಟೆ ಲಿಪ್ಸ್ಟಿಕ್. ಏನೋ ಗೊತ್ತಿಲ್ಲ, ನನ್ನ ರಿಯಾಕ್ಷನ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ನಾನು ನಿಮ್ಗೆ 2 ಶೇಡ್ ತೋರಿಸ್ತೆ, ನನ್ನ ಮೇಲೆ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನೀವು ಹೇಳ್ಬೇಕು. ಅಂಡ್ ಇದು ಒಂದ್ಸತಿ ಡ್ರೈ ಆದ್ಮೇಲೆ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್, 100% ಟ್ರಾನ್ಸ್ಫರ್ ಪ್ರೂಫ್ ಅಂದರೆ ತಪ್ಪಾಗೋದಿಲ್ಲ. ಹಾಗೆ ಇದು 12 hours ಲಾಂಗ್ ಲಾಸ್ಟಿಂಗ್. ಇನ್ನೊಂದು ಏನು ಅಂದರೆ ದಿಸ್ ಇಸ್ ಎನ್ರಿಚ್ಡ್ ವಿತ್ ಅವಕಾಡೋ ಆಯಿಲ್.
avocado oil ಇರೋದ್ರಿಂದ ನಮ್ಮ ಲಿಪ್ಸ್ನ ನರಿಷ್ಡ್ ಆಗಿಟ್ಟಿರುತ್ತೆ. ಸೊ ದಟ್ ಇಸ್ ವೆರಿ ಗುಡ್. ಅಂಡ್ ದೀಸ್ ಆರ್ ದ 5 ಶೇಡ್ಸ್ ವಿಚ್ ಐ ಹ್ಯಾವ್ ರೈಟ್ ನೌ. ನಾನು ಪುನಃ ನಿಮಗೆ ಎಲ್ಲಾ ಶೇಡು ಸ್ವಾಚ್ ಮಾಡಿ ತೋರಿಸ್ತೀನಿ. ಫಸ್ಟ್ ಶೇಡ್ ಇಲ್ಲಿ 03 ಕ್ಯಾರಮೆಲ್ ರೋಸ್. ನೀವೇನಾದ್ರೂ ನ್ಯೂಡ್ ಲಿಪ್ಸ್ ನ ಇಷ್ಟಪಟ್ಟರೆ ಡೆಫಿನೆಟ್ಲಿ ನೀವು ಈ ಕಲರ್ ನ ಇಷ್ಟಪಡ್ತೀರಾ. ಒಂದ್ ಸೈಡ್ ನಿಮಗೆ ಬ್ರೌನ್ ನ್ಯೂಡ್ ಇದೆ, ದ ಅದರ್ ಸೈಡ್ ನಿಮಗೆ ಪಿಂಕ್ ನ್ಯೂಡ್ ಇದೆ. ಎರಡೂ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಒಂದು ಪ್ರಾಪರ್ ಕಲರ್ ಸಿಗುತ್ತೆ. ನಾನು 3 ಕಲರ್ಸ್ನು ನಿಮಗೆ ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ನಂಗೆ ತುಂಬಾ ಇಷ್ಟ ಆಯ್ತು ಈ ಲಿಪ್ಸ್ಟಿಕ್, ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಶೇಡ್ ಬಂದು 05 ಟ್ರಫಲ್ ಬ್ಲಶ್ ಅಂತ ಹೇಳಿ. ಒಂದ್ ಸೈಡ್ ನಿಮಗೆ ಡೀಪ್ ಬ್ರೌನ್ ಸಿಗುತ್ತೆ, ಮತ್ತೆ ಇನ್ನೊಂದ್ ಸೈಡು ನಿಮಗೆ ಮಾವ್ ಪಿಂಕ್ ಸಿಗುತ್ತೆ. ಈ ಶೇಡ್ ಡ್ಯೂಪ್ ಆಫ್ ಹುಡಾ ಬ್ಯೂಟಿ. ಒಂದು ಗಾರ್ಡಿಯನ್ ಡೇ, ಇನ್ನೊಂದು ಬಂದು 3rd ಡೇಟ್ ಅಂತ ಹೇಳಿ. ಸೊ ಡ್ಯೂಪ್ಸ್ ಇದ್ರೆ ಇನ್ನೇನ್ ವರೀಸ್ ನಮಗೆ. ಇನ್ನೊಂದು ಶೇಡ್ ಬಂದು 01 ಬ್ರಿಕ್ ಪಿಂಕ್ ಅಂತ ಹೇಳಿ. ಇದರಲ್ಲಿ ಒಂದ್ ಸೈಡ್ ನಿಮಗೆ ರೆಡ್ ಇದೆ, ಇನ್ನೊಂದ್ ಸೈಡ್ ವಿತ್ ಪಾಪ್ ಆಫ್ ಪಿಂಕ್ ಇದೆ. ಸೊ ಎರಡೂ ಮಿಕ್ಸ್ ಮಾಡಿದ್ರೆ ಒಂದು ಪ್ರಾಪರ್ ಪಿಂಕಿಶ್ ರೆಡ್ ಶೇಡ್ ಸಿಗುತ್ತೆ ನಿಮಗೆ. ಈ ಶೇಡ್ ನಂಗೆ ಫೇವ್ರೇಟ್ ಶೇಡ್, ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ನ್ಯೂಡ್ ಆರ್ಕಿಡ್ ಅಂತ ಹೇಳಿ. ನೀವು ಆಲ್ರೆಡಿ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ನನ್ನ ಮೇಲೆ ಅಂತ ಅಂದ್ಬಿಟ್ಟು. ಅಂಡ್ ದ ಲಾಸ್ಟ್ ಬಂದು 02 ಸ್ಕಾರ್ಲೆಟ್ ವಿಸ್ಪರ್. ಇದನ್ನು ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಸೊ ಇವೆರಡು ನಾನು ಏನು ಅಪ್ಲೈ ಮಾಡಿದ್ದೀನಿ ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಮರಿಬೇಡಿ ಆಯ್ತಾ. ಟು ಬಿ ಹಾನೆಸ್ಟ್, ಮಸ್ಟ್ ಹ್ಯಾವ್ ಲಿಪ್ಸ್ಟಿಕ್ ಇನ್ ಯೋರ್ ವ್ಯಾನಿಟಿ ಅಂತ ನಾನು ಹೇಳ್ತೀನಿ. ಅಂಡ್ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ನ ಬಳಸಿದ್ರೆ ಅವರ ವೆಬ್ಸೈಟ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಬಂದು ANU 2025 ಅಂತ ಹೇಳಿ. ಹಾಗೆ ಈ ಲಿಪ್ಸ್ಟಿಕ್ ಅಮೆಜಾನ್, ನೈಕಾ ಮತ್ತೆ ಪರ್ಪಲ್ ಅಲ್ಲಿ ಅವೈಲೇಬಲ್ ಇದೆ. ಹೇರ್ನ ಸ್ಟ್ರೇಟ್ನಿಂಗ್ ಮಾಡಿಕೊಂಡು, ಮತ್ತೆ ಸ್ಟ್ರೇಟ್ನಿಂಗ್ ಆಬ್ವಿಯಸ್ಲಿ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ತುಂಬ ಲೈಕ್ ವಾಲ್ಯೂಮ್ನೆಸ್ ಆಗಿ ಕಾಣಿಸುತ್ತೆ, ಇಲ್ಲ ಮೆಸ್ಸಿ ಅಂತ ಅನ್ನಿಸ್ಬಿಡುತ್ತೆ. ಸೊ ನೀಟಾಗಿ ಸ್ಟ್ರೇಟ್ನಿಂಗ್ ಎಲ್ಲ ಮಾಡಿಕೊಂಡು, ಬಟ್ ಐ ಎಂಡೆಡ್ ಅಪ್ ವಿತ್ ದಿಸ್ ರೆಡ್ ಶೇಡ್. ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ಇದನ್ನು ಹಾಕೊಂಡೆ. ಬಟ್ ಲಿಟ್ರಲಿ ಐ ಆಮ್ ಇನ್ ಲವ್ ವಿತ್ ದ ಫಸ್ಟ್ ಶೇಡ್ ವಿಚ್ ಐ ಯೂಸ್ಡ್, ನ್ಯೂಡ್ ಆರ್ಕಿಡ್. ಸಖತ್ತಾಗಿತ್ತು ಆ ಶೇಡ್ ಮಾತ್ರ. ಆ್ಯಂಡ್ ಸ್ಟ್ರೇಟ್ನಿಂಗ್ ಮುಗಿಸ್ಕೊಂಡು, ಆ್ಯಂಡ್ ತುಂಬ ದಿವಸ ಆದಮೇಲೆ ಅಮ್ಮ ಬ್ರೇಸ್ಲೆಟ್ ಕೊಟ್ಟರು ಹಾಕೋ ಅಂತ ಅಂದ್ಬಿಟ್ಟು ಬ್ರೇಸ್ಲೆಟ್ನ ಹಾಕೊಂಡೆ. ಇದು ಗೋಲ್ಡ್ ಬ್ರೇಸ್ಲೆಟ್ ಆಯಿತಾ, ಇಷ್ಟು ದಿವಸ ಹಾಕಿರಲಿಲ್ಲ. ಸೊ ಬ್ರೇಸ್ಲೆಟ್ನ ಹಾಕೊಂಡು ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋಣ ಅಂತ ಇಬ್ಬರು ಅಂದ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಹಲ್ಲಲ್ಲಿ ಲಿಪ್ಸ್ಟಿಕ್ ಅಂದ್ಕೊಬಿಟ್ಟಿತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರಟೆ. ಎಷ್ಟು ಹರ್ಟ್ ಆಯಿತು ಅಂದರೆ 1 hour ಕ್ಯಾಬಿಗೆ ನಾವು ಟ್ರೈ ಮಾಡಿದ್ದು ಆಯಿತಾ, ಕ್ಯಾಬೇ ಬರಲಿಲ್ಲ. ಲಿಟ್ರಲಿ ಅಪ್ಸೆಟ್ ಆಗಿಬಿಟ್ಟೆ ನಾನಂತೂ. ಹಿಂಗೆ ಕೋಪ ಬರ್ತಿದೆ ಅಂದರೆ ಸಿನಿಮಾಗೆ ಹೋಗೋಣ ಅಂತ ರೆಡಿ ಆಗಿತ್ತು, ಓಕೆನಾ. ಮಾದೇವ ಸಿನಿಮಾ ನೋಡಬೇಕು ಅಂತ ನಾನು ಆಲ್ರೆಡಿ ನೋಡಿದ್ದೀನಿ. ಸೊ ಅಮ್ಮನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ರೆಡಿ ಆದ್ವಿ. ಕ್ಯಾಬ್ ಎಲ್ಲನೂ ಬುಕ್ ಮಾಡಿದ್ವಿ. ಫಸ್ಟು ಆಟೋ ಬುಕ್ ಮಾಡಿದೆ, 2 ಸತಿ ಕ್ಯಾನ್ಸಲ್ ಆಯಿತು. ಅಲ್ಲೇ 10 ನಿಮಿಷ ಹೋಯಿತು. ತಿರ್ಗಾ ಒಂದು ಕ್ಯಾಬ್ ಬುಕ್ ಮಾಡಿದೆ, ಅದು ತಗೊಂಡ್ರು ಅಂಕಲ್ಲು. ನಮ್ಮ ಎದುರುಗಡೆ ಬಂದು ಕ್ಯಾನ್ಸಲ್ ಮಾಡಿದ್ರು. ಏನು ಮಾಡ್ತೀರಾ, ಸರಿ ಅದು ಆಯಿತು ಅಂದರೆ ಇನ್ನೊಂದು ಕ್ಯಾಬ್ ಬುಕ್ ಮಾಡಿದೆ. ಆಮೇಲೆ ಕ್ಯಾಬ್ ಬುಕ್ ಮಾಡಿದೆ, ಆಟೋ ಎಲ್ಲ 3 ಆಟೋ ಕ್ಯಾನ್ಸಲ್ ಆದಮೇಲೆ ಕ್ಯಾಬ್ ಬುಕ್ ಮಾಡಿದೆ. 19 ನಿಮಿಷ ತೋರಿಸ್ತು. ಸರಿ ಅವರಾದರೂ ಬಂದ್ರಾ, ಇಲ್ಲ. ಬಂದು ಅವರು ನಮ್ಮದೇ ಪಾಸಾಗಿ, ಇಲ್ಲ ಮೇಡಮ್ ಬೇರೆ ಡ್ರಾಪ್ ಇದೆ, ಡ್ರಾಪ್ ಮಾಡಿ ಬರ್ತೀನಿ ಅಂತ. ಕರೆಕ್ಟಾಗಿ ಅವಾಗ ಟೈಮ್ ಬಂದು 3:52 ಆಗಿತ್ತು. 4:20ಕ್ಕೆ ಶೋ ಇರೋದು GT ಮಾಲಲ್ಲಿ. ನಮ್ಮನೆಯಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 1 hour ಬೇಕು. ಸೊ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಮನೇಲಿ ಬಂದು ಕೂತಿದ್ದೀವಿ. ಅದೇ ಕೋಪಕ್ಕೆ ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು, ಇಲ್ಲೇ ನಿಯರ್ ಬೈ ಒಂದು ಮಾಲ್ ಇದೆ, ಅಲ್ಲಿ ಇದೆ ಶೋ, ಲೇಟ್ ಆಗುತ್ತೆ. ಬಟ್ ನೀವೇ ಹೋಗಬೇಕು ಅಂತ ಅಂದ್ಕೊಂಡಿದ್ಮೇಲೆ ಹೋಗ್ಬಿಡ್ಬೇಕು ಅಷ್ಟೇ. ಆಮೇಲೆ ಬಂದು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ, ಅಂದರೆ ಬಾಡಿಗೆ ಮನೆಗೆ ಹೋಗ್ತೀನಿ. ನನಗೆ ಬೇಜಾರಾಗ್ತೈತೆ ರೆಡಿಯಾಗಿ ಕಾದು. ಎಷ್ಟೊತ್ತ 1 hour ಲಿಟ್ರಲಿ ಕರೆಕ್ಟಾಗಿ 51 minutes ವೆಯ್ಟ್ ಮಾಡಿರೋದು. 3 ಗಂಟೆಯಿಂದ ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ದು, ಆಗಲೇ ಇಲ್ಲ. ಎಂಥ ದುರ್ವಿಧಿ. ಮತ್ತೆ ಕಾಫಿ ಬಿಡೋಣ ಅಂತ ಇದ್ದೀನಿ. ಕಂಪ್ಲೀಟಾಗಿ ಬಿಡೋಣ ಅಂತ ಅಲ್ಲ, ಅಟ್ಲೀಸ್ಟ್ ಒಂದು 4-5 ಸತಿ ಕುಡಿತಾ ಇದೆ. 1 ತಿಂಗಳು ಸ್ಟಾಪ್ ಮಾಡಿದ್ದೆ, ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಶುರು ಇನ್ ದ ಸೆನ್ಸ್ ಏನು ಜಾಸ್ತಿ ಮುಂಚೆ ಥರ ಎಲ್ಲ ಕುಡಿಯಲ್ಲ, ಅವಾಗವಾಗ ಸ್ವಲ್ಪ ಕುಡಿತಿದ್ದೆ. ಸೊ ಇವಾಗ ಮತ್ತೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಕಂದ್ರೆ ಫಾರ್ ದ ಬೆಸ್ಟ್, ಫಿಂಗರ್ ಕ್ರಾಸ್ಡ್, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ಬೇಕು. ಇದು ನನ್ನ ಪ್ರೆಸೆಂಟ್ ಸ್ಕಿನ್ ಸಿಚುವೇಶನ್ ಹೇಗೆ ಕಾಣಿಸ್ತಿದೆ ಅಂತ ತಿಳಿಸಿ. ಆ್ಯಕ್ಚುಲಿ ಇಷ್ಟೊಂದು ಬ್ರೈಟ್ ಇಲ್ಲ. ಐ ಡೋಂಟ್ ನೋ ವೈ ದಿಸ್ ಕ್ಯಾನ್ ಶೋಲಿ ಬ್ರೈಟ್. ನಾನು ಅಮ್ಮ ಈಗ ಹೊರಟ್ವಿ ಆಯಿತಾ, ನಮ್ಮ ನಿಯರ್ ಬೈ ಮನೆ ಹತ್ರ ನಾವು ಮಾಲಿಗೆ ಹೋಗ್ಬಿಟ್ಟು ನೋಡೋಣ ಅಂತ ಹೊರಟ್ವಿ. ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ಆ್ಯಂಡ್ ಈ ಮಾಲಲ್ಲಿ ನಾನು 6 months ಕೆಲಸ ಮಾಡಿದ್ದೀನಿ ಗೊತ್ತಾ. ನನಗೆಲ್ಲನೂ ಒಂಥರ ರೀಕಾಲ್ ಆಗಿಬಿಡ್ತು, ನಾನು ಹೇಗೆ ಕೆಲಸಕ್ಕೆ ಬರ್ತಿದ್ದೆ, ಹೇಗೆ ಕೆಲಸ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಲಿಟ್ರಲಿ ಒಂಥರ ನಾಸ್ಟಾಲಜಿಕ್ ಅಂತಾರಲ್ಲ, ಆ ಥರ ಆಯಿತು ನನಗೆ. ಮಾಲಲ್ಲಿ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ನಂಗೆ ಆ ಥರ ಅನ್ನಿಸ್ತು. ಆ್ಯಂಡ್ ಬಂದ್ವಿ ಮೂವಿ ನೋಡೋಕ್ಕೆ. ಟಿಕೆಟ್ಸ್ ಕೂಡ ನಾನು ಬುಕ್ ಮಾಡಿಕೊಂಡೆ ಆನ್ಲೈನಲ್ಲೇ. ಬಂದೆ, ಸನ್ಸೆಟ್ ಬರ್ತಿತ್ತು. ಸೊ ಅದನ್ನು ನೋಡ್ಕೊಂಡು ನಿಂತಿದ್ದೆ. ಮಾದೇವ ಪೋಸ್ಟರ್ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಒಳಗಡೆ ಹೋಗಿ ನೋಡಿದಾಗ ಲಿಟ್ರಲಿ
ಒಬ್ಬರು ಕೂಡ ಇರಲಿಲ್ಲ ಗುಡು. ಇಡೀ ಥಿಯೇಟ್ರಲ್ಲಿ PVR ಅಲ್ಲಿ ಯಾರೂ ಇರಲಿಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಇದೇನು ಈ ಥರನಾ, ಕಲಾವಿದ್ರು ಬದುಕು ಹೆಂಗೆ ಮತ್ತೆ ಅಂತ ಅನ್ನಿಸ್ಬಿಡ್ತು ನನಗೆ. ಆ್ಯಂಡ್ ನಾವು ಹೋಗಿ ಒಂದು 10 ನಿಮಿಷಕ್ಕೆ ಒಂದು ಅಣ್ಣ ಬಂದರು. ಇಡೀ PVR ಅಲ್ಲಿ ನಾನು, ಅಮ್ಮ, ಒಂದು ಅಣ್ಣ, ಇಬ್ಬರು ಅಣ್ಣಂದಿರು, ಟೋಟಲಿ 5 ಮೆಂಬರ್ಸ್ ಬಿಟ್ಟರೆ ಜಾಸ್ತಿ ಜನ ಇರಲಿಲ್ಲ. ಹಿಂಗಾದರೆ ನಮ್ಮ ಕನ್ನಡ ಸಿನಿಮಾ ಹೇಗೆ ಮೇಲೆ ಬರುತ್ತೆ? ಒಬ್ಬ ಕಲಾವಿದೆ ಆಗಿ ನಾನು ಇದನ್ನು ಮಾತಾಡ್ತಿರೋದು. ಲಿಟ್ರಲಿ ಈ ಮೂವಿ ನಂಗೆ ಸಖತ್ ಇಷ್ಟ ಆಯಿತು. ಅದಕ್ಕೆ 2 ಸತಿ ಹೋಗಿ ನೋಡ್ತಿರೋದು. ಒಂದು ಸೆಲೆಬ್ರಿಟಿ ಶೋ ಹೋಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತು. ಇನ್ನು ಸೆಕೆಂಡು ನಾನೇ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೋಗಿ ನೋಡಿದೆ. ಬೀಂಗೆ ಕಲಾವಿದೆ, ಡೆಫಿನೆಟ್ಲಿ ನಾನು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಹೋಗಿ ನೋಡಬೇಕು. ಸೊ ಹೋಗಿ ನೋಡಿಕೊಂಡು ಸಿನಿಮಾನ ವಾಪಸ್ ಹೊರಟ್ವಿ ಮನೆಗೆ. ಆ್ಯಂಡ್ ಅಲ್ಲಿಂದ ನಾನು ಮತ್ತೆ ರೆಂಟ್ ಮನೆಗೆ ಬರಬೇಕಾಯಿತು. ಬಿಕಾಸ್ ಅಪ್ಪ ಕಾಯ್ತಾ ಇದ್ರು ಅಂದ್ಬಿಟ್ಟು ಅರ್ಜೆಂಟ್ ಆಗಬೇಕಿತ್ತು, ಟೈಮ್ ಆಗಿಬಿಟ್ಟಿತ್ತು. ಅಪ್ಪ ಊಟಕ್ಕೋಸ್ಕರ ಕಾಯ್ತಿರು ಅಂತ ಓಡ್ತಿದ್ದೆ. ಸೊ ಲಿಟ್ರಲಿ ಮತ್ತೆ ಏನೇನು ಬೇಕು ಎಲ್ಲನೂ ಎತ್ತಿಟ್ಕೊಂಡು ನಾನು ಅಲ್ಲಿಂದ ನಮ್ಮ ಮನೆಗೆ ಬಂದೆ, ಅಂದರೆ ಹೊಸ ಮನೆಗೆ ಬಂದೆ. ಚೆನ್ನಾಗಿತ್ತು. ಥ್ರೂಔಟ್ ದ ಡೇ ತುಂಬಾ ಇಷ್ಟ ಆಯಿತು ನನಗೆ. ಒಂಥರ ಪ್ರೊಡಕ್ಟಿವ್ ಆಗಿತ್ತು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ಡೇ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.